ನನ್ನ ಮಗಳ ಪ್ರೀತಿ ಕೂಡ ಅಂಥದ್ದೇ. ಆದ್ರೆ ಸೀನು ಪ್ರೀತಿ ಅಂಥದ್ದಾಗಿರ್ಲಿಲ್ಲ. ಮತ್ತೆ ನನ್ನ ಜೊತೆ ಅಮೆರಿಕಕ್ಕೆ ಬರಬೇಕು ಅಂತ ಅದೇ ಯಾಕೆ ಕಂಡೀಷನ್ ಹಾಕಿದ್ಲು ಬಾವಾ? ಇನ್ನೂ ಅರ್ಥ ಆಗ್ಲಿಲ್ವಾ? ನಿನ್ನ ಮಗನ ಕಾಪಾಡೋಕ್ಕೋಸ್ಕರ. ಸೀನು ಹೇಗೂ ಅಮೆರಿಕಕ್ಕೆ ಬರಲ್ಲ, ನೀವು ಅವನನ್ನ ಕಳ್ಸಲ್ಲ. ಅದಕ್ಕೆ ನನ್ ಜೊತೆ ಬಂದ್ರೇನೆ ಮದುವೆ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ಲು. ನಿಮ್ಮಗಳ ಬಗ್ಗೆ, ನಿಮ್ಮ ಪದ್ಧತಿ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಹಾಗೆ ಮಾತಾಡಿದಾಳೆ, ಹಾಗೆ ಕಂಡೀಷನ್ ಹಾಕಿದಾಳೆ ಅಂತಂದ್ರೆ ಯಾಕೆ ಹಾಕಿದ್ಲು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. ನೀವ್ಯಾರು ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ದೇ ಆ ಕಂಡೀಷನ್ ಹಾಕಿದ್ಲು. ತಾಯಿ ಇಲ್ದಿರೋ ಅವಳಿಗೆ ನೀವು ತುಂಬಾ ಪ್ರೀತಿನ, ಧೈರ್ಯನ ಕೊಟ್ರಿ. ತನಗೆ ಈ ದೊಡ್ಡ ಕುಟುಂಬ ಇದೆ ಅನ್ನೋ ನಂಬಿಕೆನ ಕೊಟ್ರಿ. ಅಂಥ ನಿಮಗೆ ತನ್ನಿಂದ ಸೀನು ದೂರ ಆಗ್ಬಾರ್ದು ಅಂತಾನೆ ನನ್ನ ಮಗಳು ಹೀಗೆ ಮಾಡಿದ್ಲು. ಆದ್ಯ ಅಂದ್ರೆ ನನಗಿಷ್ಟ ಇಲ್ಲ ಅಂತ ಒಂದು ವೇಳೆ ನಿನ್ನ ಮಗ ಧೈರ್ಯವಾಗಿ ಹೇಳಿದ್ದಿದ್ರೆ ಆ ಮಾತನ್ನ ಸಹಿಸ್ಕೊಳ್ಳೋದಿಕ್ಕಾಗದೆ ರಾಜಾರಾಮ್ ಅವರು ಏನು ಹೇಳ್ತಾರೋ, ಕೋಪದಿಂದ ಸೀನುನ ಈ ಮನೆಯಿಂದ ಎಲ್ಲಿ ದೂರ ಮಾಡ್ತಾರೋ ಅಂತ ತಾನೇ ಈ ಮನೆಯಿಂದ ದೂರ ಆಗೋದಿಕ್ಕಿಷ್ಟಪಟ್ಲು ನನ್ನ ಮಗಳು. ನನ್ನ ಹಾಗೆ ನನ್ನ ಸೀನು ಯಾರು ಇಲ್ದೇ ಇರೋ ಒಂಥರ ಆಗಬಾರ್ದು, ನನ್ನ ಕಾರಣದಿಂದ ಈ ಕುಟುಂಬದಿಂದ ದೂರ ಆಗಬಾರ್ದು ಅಂತ ಅರ್ಥ ಇಲ್ದೇ ಇರೋ ಕಂಡೀಷನ್ ಹಾಕಿ ಈಗ ನೋಡು, ಹೀಗೆ ನಿಮ್ಮೆಲ್ಲರ ಮುಂದೆ ನನ್ನ ಮಗಳು ಕೆಟ್ಟವಳಾದ್ಲು. ನಿನ್ನ ಮಗನ್ನ ಮಾತ್ರ ಎಲ್ಲರ ದೃಷ್ಟಿಯಲ್ಲೂ ಒಳ್ಳೆಯವನನ್ನಾಗಿ ಮಾಡಿದ್ಲು. ಸೀನು ಅಪವಾದ ಹೊರದಿರೋ ಹಾಗೆ ಮಾಡಿದ್ಲು. ಬಾವಾ, ನನ್ಗಿದ್ನೆಲ್ಲ ನಂಬೋಕಾಗ್ತಿಲ್ಲ ಬಾವಾ. ನಂಬಿದ್ರು ನಂಬದೇ ಇದ್ರು ಇದೇ ನಿಜ. ತಾಯಿ ಇಲ್ದೇ ಇರೋ ನನ್ನ ಮಗಳು ಅನಾಥೆ ಆಗ್ಬಿಡ್ತಾಳೆ ಅಂತ ಜಾನಕಿ ಅವರು ಅವತ್ತು ನನ್ನ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದ್ರು. ನಾನು ಅನಾಥೆ ಆದ್ರೂ ಪರವಾಗಿಲ್ಲ, ಎಲ್ರೂ ಇದ್ದು ಸೀನು ಅನಾಥ ಆಗಬಾರ್ದು ಅಂತ ಮತ್ತೆ ಅನಾಥೆ ಬದುಕನ್ನ ಬದುಕೋದಕ್ಕೆ ಸಿದ್ಧ ಆದ್ಲು ನನ್ನ ಮಗಳು. ನೀವೆಲ್ಲ ಸೀನು ಇಲ್ದೇ ಇದ್ರೆ ಏನಂತೆ, ನೀನಿರು ಅಂದ್ರು ಅವಳು ಯಾಕಿರ್ತಿಲ್ಲ ಅಂತ ಗೊತ್ತಾ? ಮನ್ಸಿಗಿಷ್ಟ ಆಗಿರೋ ವ್ಯಕ್ತಿ ಕಣ್ಣೆದುರಿಗೆ ಓಡಾಡ್ತಿದ್ರೆ ಇಲ್ದೇ ಇರೋ ಸಂತೋಷನ ತೋರಿಸ್ಕೊಳ್ಳೋದು ನನ್ನ ಮಗಳಿಗೆ ಬರೋದಿಲ್ಲ. ಅದಕ್ಕೆ ಮದುವೆ ಆಗೋದಿಕ್ಕೂ ಮುಂಚೆನೆ ಇಲ್ಲಿಂದ ಹೊರಡಬೇಕು ಅಂತ ಯಾಕೆ ಅವಸರ ಪಡ್ತಾ ಇದ್ದಾಳೆ ಅಂತ ಗೊತ್ತಾ? ಸೀನು, ಏನ್ ಸೀನು, ಇಲ್ಲೇನ್ ಮಾಡ್ತಿದ್ಯಾ? ಏನಾಯ್ತು ಸೀನು? ನಿನ್ ಜೊತೆ ಮಾತಾಡ್ಬೇಕು. ಮಾತಾಡ್ಕೊಳ್ಳೋದಕ್ಕೆ ನಮ್ಮ ನಡುವೆ ಇನ್ನೂ ಮಾತು ಉಳ್ಕೊಂಡಿದ್ಯಾ ಸೀನು? ಬೆಳಿಗ್ಗೆ ಚಾರು ಜೊತೆ ನಿನಗ್ ಮದ್ವೆ, ಈಗ ನನ್ ಜೊತೆ ಮಾತಾಡೋದೇನಿದೆ? ಅದು ಈ ಟೈಮಲ್ಲಿ ಪ್ಲೀಸ್ ಆದ್ಯ, ನಾನ್ ಮಾತಾಡ್ಬೇಕು. ನಮ್ಮ ಮಧ್ಯೆ ಚಾರು ಬಂದಾಗಿದೆ ಸೀನು. ಅವಳ ಜೊತೆ ಸಪ್ತಪದಿ ತುಳಿಯೋದಕ್ಕೆ ಮಹಾ ಅಂದ್ರೆ ಇನ್ನು 7 ಗಂಟೆ ಅಷ್ಟೇ ಬಾಕಿ ಇರೋದು, ಅಷ್ಟೇ. ಈಗ ನೀನು ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಳ್ಳೋದು ಕರೆಕ್ಟ್ ಅಲ್ಲ. ಅಷ್ಟಕ್ಕೂ ಈ ಟೈಮಲ್ಲಿ ನೀನ್ ನನ್ನ ರೂಮ್ ಒಳಗೆ ಬರೋದೇ ದೊಡ್ಡ ತಪ್ಪು.
ಆದ್ಯ, ನಾನು ನಿನ್ಗಿಷ್ಟೆಲ್ಲ ತೊಂದರೆ ಕೊಟ್ಟ ಮೇಲೂ ನಾನು ಮಾಡಿದ ತಪ್ಪು ಮಾವನ ಗೊತ್ತಾಗಬಾರ್ದು ಅಂತ ನಿಶ್ಚಿತಾರ್ಥದ ದಿನ ನಿನ್ ಜೊತೆ ಅಮೆರಿಕಾಗ್ ಬರಬೇಕು ಅಂತ ನಿನ್ ಕಂಡೀಷನ್ ಹಾಕಿದಾಗ ಯಾವತ್ತೂ ಹೀಗೆ ಮಾತಾಡ್ತಿರೋ ಆದ್ಯ ಇವತ್ತ್ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಅಂತ ಒಂದು ಸಲನೂ ಯೋಚನೆ ಮಾಡಲಿಲ್ಲ. ಆಗ್ಲೂ ಕೂಡ ನಿಂದೆ ತಪ್ಪು ಅಂದೆ. ಗತಿ ಇಲ್ದೆ ನೀನ್ ಹಿಂದೆ ಬಿದ್ದಿದ್ದೀನಿ ಅಂತ ಕೋಪ ಬರ್ಸಿದ್ರೆ ನಾನು ಕೋಪ ಮಾಡ್ಕೊಂಡು ನಿಜ ತಿಳ್ಕೊಳ್ದೆ ಹೋದೆ ಆದ್ಯ. ನಿನ್ನ ಅಭಿಮಾನನ ಅರ್ಥ ಮಾಡ್ಕೊಳ್ದೆ ಹೋದೆ. ಅಮ್ಮನ ಮಾತಿಗೆ ಅಪಾರ್ಥ ಮಾಡ್ಕೊಂಡು ಮಾವನ್ಗೆ ಈ ಮದ್ವೆ ಬೇಡ ಅಂತ ಹೇಳಿದ್ರೆ ನನ್ನನ್ನೇನಂತಾರೋ, ನನಗೇನ್ ಮಾಡ್ತಾರೋ ಅಂತ ನಾನು ಹೇಳ್ಬೇಕಾಗಿರೋದನ್ನೆಲ್ಲ ನೀನ್ ಹೇಳಿ ಈ ಮದ್ವೆ ನಿಲ್ಲಿಸ್ದೆ. ಇಷ್ಟೆಲ್ಲ ಮಾಡಿದ್ದು ನನ್ನ ಮೇಲೆ ಇದ್ದಿದ್ದ ಪ್ರೀತಿಯಿಂದ ಅಂತ. ಈ ಮೂರ್ಖನ್ಗೆ ಯಾವಾಗ್ಲೂ ಅರ್ಥ ಆಗ್ಲಿಲ್ಲ, ಆದ್ರೆ ಇವಾಗ ಅರ್ಥ ಆಯ್ತು. ನಿಜವಾದ ಪ್ರೀತಿ ಅಂದ್ರೆ ಏನು, ಹೇಗಿರುತ್ತೋ ನನ್ಗೆ ಈಗ ಗೊತ್ತಾಯ್ತು. ಪ್ರೀತಿಸೋದ್ರ ಅರ್ಥ ಎದುರುಗಡೆ ಇರೋರಿಗೆ ನೋವು ಕೊಟ್ಟು ನಾವು ಮಾತ್ರ ಸಂತೋಷವಾಗಿರೋದಲ್ಲ. ನಮಗ್ ನೋವಾದ್ರೂ ಕೂಡ ನಮ್ಮನ್ನ ಮನ್ಸಾರೆ ಪ್ರೀತಿಸೋರ್ನ ಸಂತೋಷವಾಗಿಡೋದು ಅಂತ ನಿನ್ನ ಪ್ರೀತಿ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು. ಎಲ್ಲರ ದೃಷ್ಟಿಲಿ ನನ್ನ ಒಳ್ಳೆಯವನಾಗಿ ಮಾಡಬೇಕು ಅಂತ ನೀನ್ ಕೆಟ್ಟೋಳಾಗೋದಲ್ಲ ಆದ್ಯ. ಆದ್ರೆ ನನಗೆ ನಾನೇ ಇಷ್ಟ ಆಗದಿರೋ ಸಮಯದಲ್ಲಿ ನನ್ನ ಬಿಟ್ಟು ಹೋಗ್ಬೇಕು ಅಂತ ಅದ್ ಹೇಗೆ ಅನ್ಕೊಂಡೆ ಆದ್ಯ.